ಇನ್ನು ಜಾತಿ ನಿಂದನೆ ಆರೋಪದ ಅಡಿಯಲ್ಲಿ ಮುನಿರತ್ನ ಈಗಾಗಲೇ ಬಂಧನ ಆಗಿರುವಂತದ್ರ ಬಗ್ಗೆ ಈಗ ನಿನ್ನೆಯಿಂದ ಶಾಸಕ ಮುನಿರತ್ನಗೆ ತೀವ್ರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಜಾತಿ ನಿಂದನೆ ಜೊತೆಗೆ ಜೀವ ಬೆದರಿಕೆಯನ್ನ ಹಾಕಿದ್ದಾರೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಪ್ರಕರಣ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರೆಸ್ಟ್ ಆಗಿರುವಂತಹ ಮುನಿರತ್ನ ಎಷ್ಟೇ ವಿಚಾರಣೆ ಮಾಡಿದ್ರು ಕೂಡ ಏನೇ ಕೇಳಿದ್ರು ಕೂಡ ಹೇಳಿದ್ದೇ ಹೇಳ್ತಾ ಇದಾರಂತೆ, ನನಗೇನು ಗೊತ್ತಿಲ್ಲ, ನಾನೇನು ಮಾಡಿಲ್ಲ, ಇದಿಷ್ಟು ಮಾತ್ರ ಹೇಳ್ತಾ ಇದ್ದಾರೆ ಅಂತ ಹೇಳಿ ಈಗ ಪೊಲೀಸರ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ಎಸಿಪಿ ಪ್ರಕಾಶ್ ರೆಡ್ಡಿ ಅವರು ಮುನಿರತ್ನ ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಶೇಷಾದ್ರಿಪುರಂನ ಎಸಿಪಿ ಪ್ರಕಾಶ್ ರೆಡ್ಡಿ ಅವರು ಮಾಡ್ತಾ ಇರುವಂತಹ ತನಿಖೆ. ಇವತ್ತು ಮುನಿರತ್ನ ಅವರ ಧ್ವನಿ ಸ್ಯಾಂಪಲ್ ಅನ್ನ ಪಡ್ಕೊಳ್ತಾರೆ ಪೊಲೀಸರು. ಅದಾದ ನಂತರ ಅದನ್ನು ಕೂಡ FSLಗೆ ಕಳುಹಿಸಲಾಗುತ್ತೆ. ಈಗ ಆಡಿಯೋ ಸ್ಯಾಂಪಲ್ ಅನ್ನ ಕೂಡ FSLಗೆ ಕಳುಹಿಸ್ತಾರೆ. ಅದರಲ್ಲಿ ಮಾತಾಡಿರುವಂಥದ್ದು ಮುನಿರತ್ನನೇ ಜಾತಿ ನಿಂದನೆಯನ್ನು ಮಾಡಿದಾರ, ಜೊತೆಗೆ ಜೀವ ಬೆದರಿಕೆಯನ್ನು ಹಾಕಿದಾರಾ ಅನ್ನುವಂಥದ್ರ ಬಗ್ಗೆ ಪರೀಕ್ಷೆ ಮಾಡೋದಕ್ಕೆ ಈ ಸ್ಯಾಂಪಲ್ ಅನ್ನ ತಗೊಳ್ತಾರೆ. ಅದಾದ ನಂತರ FSLಗೆ ಕಳುಹಿಸಿ ಅದು ಮ್ಯಾಚ್ ಆಗತ್ತಾ ಅಂತ ಹೇಳಿ ನೋಡ್ತಾರೆ. ಈ ಕೇಸ್ನಲ್ಲಿ ಪ್ರಮುಖವಾಗಿ ಸದ್ದು ಮಾಡಿರುವಂಥದ್ದೇ ಈ ಆಡಿಯೋ ಸಂಭಾಷಣೆ. ಸೊ ಜಾತಿ ನಿಂದನೆ ಕೇಸ್ನಲ್ಲಿ ಆಡಿಯೋ ಪ್ರಮುಖ ಸಾಕ್ಷ್ಯ ಆಗತ್ತೆ. ಹಾಗಾಗಿ ಆಡಿಯೋದಲ್ಲಿನ ವಾಯ್ಸ್ ಪರೀಕ್ಷೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಧ್ವನಿ ಸ್ಯಾಂಪಲ್ ಅನ್ನ ಪಡ್ಕೊಂಡು ನಂತರ FSLಗೆ ಕಳುಹಿಸಿ ಅಲ್ಲಿಂದ ವರದಿ ಪಡ್ಕೊಳ್ತಾರೆ. ಎರಡೂ ವಾಯ್ಸ್ ಅನ್ನ ಮ್ಯಾಚ್ ಮಾಡೋದಕ್ಕೆ ಹೇಳ್ತಾರೆ. ನಂತರ ಅಕಸ್ಮಾತ್ ಮ್ಯಾಚ್ ಆದ್ರೆ ಆಗ ಮುನಿರತ್ನಗೆ ಮತ್ತಷ್ಟು ಸಂಕಷ್ಟ ಎದುರಾಗತ್ತೆ. ಮುನಿರತ್ನ ಮತ್ತು ಆಡಿಯೋದಲ್ಲಿರುವಂತಹ ಒಂದು ಧ್ವನಿ, ಮುನಿರತ್ನ ಅವರ ಈ ಧ್ವನಿ, ಈಗ ಪೊಲೀಸರು ಏನು ವಾಯ್ಸ್ ಸ್ಯಾಂಪಲ್ ಅನ್ನು ತಗೊಳ್ತಾರೆ ಅದು ಪ್ಲಸ್ ಆಡಿಯೋದಲ್ಲಿರುವಂಥದ್ದು, ಆಡಿಯೋ ಸಂಭಾಷಣೆಯಲ್ಲಿ ಇರುವಂತಹ ಒಂದು ಧ್ವನಿ, ಅದೆರಡನ್ನು ಕೂಡ ಮ್ಯಾಚ್ ಮಾಡೋದಕ್ಕೋಸ್ಕರ FSLಗೆ ಈಗ ಧ್ವನಿ ಮುದ್ರಿಕೆಯನ್ನು ಕಳಿಸುವಂಥ ಸಾಧ್ಯತೆಗಳಿವೆ. ಇವತ್ತೇ ಧ್ವನಿ ಸ್ಯಾಂಪಲ್ ಅನ್ನ ಪಡಿತಾರೆ ಪೊಲೀಸರು. ಸೊ ನಿನ್ನೆಯಿಂದಲೂ ಕೂಡ ಸತತವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಚಲುವರಾಜು ಹೇಗೆ ಪರಿಚಯ ನಿಮಗೆ, ಆಡಿಯೋದಲ್ಲಿರೋ ವಾಯ್ಸ್ ನಿಮ್ಮದೇನಾ, ಇದೆಲ್ಲ ಪ್ರಶ್ನೆಗಳು ಕೇಳಿದ್ದಾರೆ. ಅದೆಲ್ಲದಕ್ಕೂ ಕೂಡ ಹೇಳ್ತಾ ಇರೋಂಥ ಒಂದೇ ಉತ್ತರ, ನನಗೇನು ಗೊತ್ತಿಲ್ಲ, ನಾನು ತಪ್ಪು ಮಾಡಿಲ್ಲ, ಇದು ರಾಜಕೀಯ ಷಡ್ಯಂತ್ರ ಅಂತ ಹೇಳಿ ಮುನಿರತ್ನ ಅವರು ಹೇಳ್ತಾ ಇದ್ದಾರೆ. ಚಲುವರಾಜು, ವೇಲು ನಾಯ್ಕರ್ ಇಬ್ರು ಜೊತೆಯಲ್ಲೂ ಕೂಡ ಇದ್ದವ್ರೆ, ಇಬ್ರು ಜೊತೆಯಲ್ಲೇ ಇದ್ದವರು ಉಂಡ ಮನೆಗೆ ದ್ರೋಹ ಬಗ್ದಿದ್ದಾರೆ ಅಂತಾನು ಮುನಿರತ್ನ ಹೇಳ್ಕೊಂಡಿದ್ದಾರೆ. ಅದು ಬಿಟ್ರೆ ನನಗೇನು ಗೊತ್ತಿಲ್ಲ ಅಂತ ಹೇಳಿ ಪೊಲೀಸರು ಮುಂದೆ ಮುನಿರತ್ನ ಹೇಳ್ತಾ ಇದಾರಂತೆ. ಏನೇ ಪ್ರಶ್ನೆ ಕೇಳಿದ್ರು ಕೂಡ ಇಷ್ಟು ಮಾತ್ರ ಹೇಳ್ತಾ ಇದ್ದಾರೆ ಮುನಿರತ್ನ. ಸೊ ಈಗಾಗಲೇ ಕಠಿಣಾತಿ ಕಠಿಣ ಸೆಕ್ಷನ್ಗಳನ್ನು ಕೂಡ ಹಾಕಿದ್ದಾರೆ ಈಗ ಮುನಿರತ್ನ ವಿರುದ್ಧ. ಸೊ ಹಾಗಾಗಿ ಎಲ್ಲವೂ ಆಲ್ಮೋಸ್ಟ್ ನಾನ್ ಬೇಲೆಬಲ್ ಸೆಕ್ಷನ್ಗಳೇ ಇರೋದ್ರಿಂದಾಗಿ ನೋಡಿ, ಅಟ್ರಾಸಿಟಿ ಆ್ಯಕ್ಟ್ ಸೆಕ್ಷನ್ 3(1)RS ಅಡಿಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಜೊತೆಗೆ ಜೀವ ಬೆದರಿಕೆಯ ಪ್ರಕರಣ, ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದವರಿಗೆ ಅವಮಾನ ಮಾಡುವಂಥದ್ದು, ಸೊ ಆ ಒಂದು ಪ್ರಕರಣ ದಾಖಲಾಗಿದೆ. ಇದನ್ನು ಹೊರತುಪಡಿಸಿದ್ರೆ ಉದ್ದೇಶಪೂರ್ವಕವಾಗಿ ಅವಮಾನಿಸುವ ರೀತಿ, ನಿಂದನೆ ಮಾಡೋದು, ಜೊತೆಗೆ ಬೆದರಿಕೆ ಹಾಕೋದು, ಈ ಪ್ರಕರಣಗಳು ಕೂಡ ಈಗ ಮುನಿರತ್ನ ವಿರುದ್ಧ ದಾಖಲಾಗಿವೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ಜಗದೀಶ್ ನೀಡ್ತಾರೆ. ಜಗದೀಶ್, ಈಗ ಮುನಿರತ್ನ ವಿಚಾರಣೆಯನ್ನು ನಡೆಸ್ತಾ ಇರುವಂತಹ ಎಸಿಪಿ ಪ್ರಕಾಶ್ ಏನೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಉತ್ತರ ಕೊಡ್ತಾ ಇಲ್ಲ, ಸಮಂಜಸವಾದಂತಹ ನನಗೇನು ಗೊತ್ತೇ ಇಲ್ಲ, ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅನ್ನೋದಷ್ಟೇ ಮುನಿರತ್ನ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಸೊ ಮತ್ತಷ್ಟು ಡೀಟೇಲ್ಸ್ ಏನು ಲಭ್ಯವಾಗ್ತಾ ಇದೆ ಜಗದೀಶ್ ಈ ಬಗ್ಗೆ? ಜಗದೀಶ್, ನಾನು ಧ್ವನಿ ಕೇಳ್ತಾ ಇದ್ರೆ ಈಗ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಮುನಿರತ್ನ ವಿಚಾರಣೆ ಇನ್ನು 2 ದಿನ ಆಗಿದೆ, ಇನ್ನು ಕೂಡ ಬಹುಶಃ ಕಂಟಿನ್ಯೂ ಆಗತ್ತೆ ವಿಚಾರಣೆ. ಸೊ ಇವತ್ತೇನೆಲ್ಲ ನಡೆಯುತ್ತೆ, ಸೊ ಜೊತೆಗೆ ಯಾವುದೇ ಪ್ರಶ್ನೆಗಳಿಗೂ ಕೂಡ ಮುನಿರತ್ನ ಉತ್ತರ ಕೊಡ್ತಾ ಇಲ್ಲ ಅನ್ನುವಂಥದ್ದು, ಮತ್ತಷ್ಟು ಡೀಟೇಲ್ಸ್ ಏನಿದೆ ಜಗದೀಶ್? ಖಂಡಿತ ರೆಹಮಾನ್, ಪ್ರಮುಖವಾಗಿ ಶಾಸಕ ಮುನಿರತ್ನರನ್ನ ವೇಲು ನಾಯ್ಕರ್ ನೀಡಿರುವಂತಹ ಏನು ನಿಂದನೆ ಆರೋಪ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತಹ ನಿಟ್ಟಿನಲ್ಲಿ ಶೇಷಾದ್ರಿಪುರಂನ ACP ಆಗಿರುವಂತಹ ಪ್ರಕಾಶ್ ವಿಚಾರಣೆ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಸತತ 3.5 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡಿದ್ರು. ಆದರೆ ಈ ಸಂದರ್ಭದಲ್ಲಿ ಇದು ನನ್ನ ವಿರುದ್ಧವಾಗಿ ನಡೆದಿರುವಂತಹ ಷಡ್ಯಂತ್ರ, ಜೊತೆಗೆ ಈ ಪ್ರಕರಣದಲ್ಲಿ ನಾನು ಏನೂ ಇಲ್ಲ, ನಾನು ಏನು ಮಾತಾಡಿಲ್ಲ ಆ ರೀತಿಯಾಗಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಅವರು ಹೇಳಿರುವಂಥದ್ದು. ಆದರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಸಿಕ್ಕಿರುವಂಥ ಒಂದಿಷ್ಟು ಎವಿಡೆನ್ಸ್ಗಳೇನಿದೆ, ಅಂದರೆ ಏನೊಂದು ಆಡಿಯೋಗಳೇನಿವೆ ಅವುಗಳನ್ನು ಈಗಾಗಲೇ ಒಂದು ಪರಿಶೀಲನೆ ಮಾಡುವಂತಹ ನಿಟ್ಟಲ್ಲಿ FSLಗೆ ಕಳಿಸುವಂತಹ ನಿಟ್ಟಲ್ಲಿ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಅದೇ ನಿಟ್ಟಿನಲ್ಲಿ ಈಗಾಗಲೇ ಮುನಿರತ್ನ ಏನೊಂದು ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಪಡೆದುಕೊಳ್ಳುವಂಥ ಒಂದು ಪ್ರಕ್ರಿಯೆಯನ್ನ ಇವತ್ತು ಮಾಡಲಾಗುತ್ತೆ. ಜೊತೆಗೆ ಈಗಾಗಲೇ ಮದರ್ ಏನು ಡಿವೈಸ್ ಏನಿದೆ, ಅಂದರೆ ಈ ಏನು ಆರೋಪ ಮಾಡಿದ್ದಾರೆ ಈ ರೀತಿಯಾಗಿ ಜಾತಿ ನಿಂದನೆಯನ್ನ ಮಾಡಿದ್ದಾರೆ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಆ ಮದರ್ ಡಿವೈಸ್ ಏನಿದೆ, ಆ ಆಡಿಯೋದು ಏನಿದೆ ಆ ಕ್ಲಿಪ್ ಅನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ.
ಜೊತೆಗೆ ಇವತ್ತು ಮುನಿರತ್ನವರ ವಾಯ್ಸ್ ಸ್ಯಾಂಪಲ್ ಅನ್ನ ಕೂಡ ತೆಗೆದುಕೊಂಡು FSL ಗೆ ಕಳಿಸುವಂತ ಒಂದು ಪ್ರಕ್ರಿಯೆಯಲ್ಲಿ ಕೂಡ ಮುಂದಾಗ್ತಾ ಇರುವಂತದ್ದು. ಅಂದ್ರೆ ಈಗ ಕೇವಲ ಪ್ರಮುಖವಾಗಿ ಜಾತಿ ನಿಂದನೆಯ ಆರೋಪ ಪ್ರಕರಣ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಇನ್ನು ನಂತರದಲ್ಲಿ ಏನು ಮತ್ತೊಂದು ಪ್ರಕರಣ ಏನಿದೆ ಚೆಲುವರಾಜ್ ನೀಡಿರುವಂತಹ ಪ್ರಕರಣ, ಅದನ್ನ ಈ ಪ್ರಕರಣ ಮುಗಿಸಿದ ಬಳಿಕವಾಗಿ ಆ ಪ್ರಕರಣವನ್ನ ಕೈಗೆತ್ತಿಕೊಂಡು ತನಿಖೆ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಈಗ ಸದ್ಯಕ್ಕೆ ಪಡೆದುಕೊಂಡಿರುವಂತಹ 2 ದಿನದ ಕಸ್ಟಡಿ ಏನಿದೆ, ಈ ಕಸ್ಟಡಿಯಲ್ಲಿ ಕೇವಲ ಜಾತಿ ನಿಂದನೆಯ ಪ್ರಕರಣ ಏನಿದೆ ಈ ಸಂಬಂಧವಾಗಿ ಒಂದಷ್ಟು ಪ್ರಶ್ನೆಗಳನ್ನ ಕೂಡ ಕೇಳಲಾಗ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಏನು ಕಸ್ಟಡಿಯನ್ನ 2 ದಿನಗಳಿಗೆ ಪಡೆದುಕೊಳ್ಳಲಾಗಿತ್ತು, ಇವತ್ತಿಗೆ ಕಸ್ಟಡಿ ಅಂತ್ಯ ಆಗುವಂತ ನಿಟ್ಟಿನಲ್ಲಿ ನಾಳೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತ ನಿಟ್ಟಿನಲ್ಲಿ ಕೂಡ ಒಂದಷ್ಟು ತಯಾರಿಗಳು ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ. ರಹಮಾನ್, ಥ್ಯಾಂಕ್ ಯು ಜಗದೀಶ್.